ಹಲೋ ಆಲ್ ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಿದ್ರೆ ನಾನು ಅಬ್ರಾಡ್ ಅಲ್ಲಿ ಇರೋದು. ಹಾಗೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಅದ್ರಲ್ಲಿ ನಾನು ಹೇಳಿದ್ದೆ, ನಾನು ಇಲ್ಲಿ ಹೇಗೆ ಬೇಳೆಕಾಳುಗಳೆಲ್ಲ ಸಿಗುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋವನ್ನ ಮಾಡ್ತಿರುವಂತದ್ದು. ಇಲ್ಲಿ ನೀವು ನೋಡ್ತಿರಬಹುದು, ಇದೆಲ್ಲವೂ ಕೂಡ ಪ್ಯಾಕೆಟ್ಸ್. ನಾನು ಇವಾಗ ಅದನ್ನ ಒಡೆದು ಹಾಕಿಲ್ಲ, ಯಾಕಂದ್ರೆ ಆಲ್ರೆಡಿ ಜಾರಲ್ಲಿ ಇದ್ದಾವೆ. ಅದಕ್ಕೋಸ್ಕರ ಇದನ್ನ ಹಾಗೆ ಪ್ಯಾಕೆಟ್ ಅಲ್ಲಿಯೇ ಇಟ್ಟಿದ್ದೆ. ಮತ್ತೆ ಬೇರೆ ಎಲ್ಲ ಖಾಲಿ ಆಗಿದಾವೆ. ಹಾಗಾಗಿ ಪ್ಯಾಕೆಟ್ ಓಪನ್ ಮಾಡಿ ಅದ್ರೊಳಗೆ ಹಾಕಿಟ್ಟಿದ್ದೀನಿ ಜಾರಲ್ಲಿ. ಇದು ಬಂದು ಮಸೂರ್ ದಾಲ್. ಹಾಗೆ ಇದನ್ನ ಕೆನಡಾದಿಂದ ಇಂಪೋರ್ಟ್ ಮಾಡ್ಕೊಂಡಿರುವಂತದ್ದು. ಇಲ್ಲಿ ನೀವು ನೋಡ್ತಿರ್ಬೋದು ಟಿ.ಆರ್.ಎಸ್ ಅವ್ರಿದು. ಇದು ಲಿಮ್ಮೆಸ್ ಅವ್ರಿದು. ಬ್ಲಾಕ್ ಚೆನ್ನ ಕಪ್ಪು ಕಡಲೆಕಾಳು ಬರುತ್ತಲ್ವಾ ಅದು. ಹಾಗೆ ಇದು ಒಂದು ಹೆಸರು ಕಾಳು ಲುಮಿಸ್ ಅವರಿದೆ ಸಹ. ಇದು ಬೇರೆ ಬ್ರ್ಯಾಂಡ್ ಅವರಿದು. ಇದು ಬಿಳಿ ಚೆನ್ನ, ವೈಟ್ ಚೆನ್ನ ಇದು. ಬಿಳಿ ಕಡಲೆಕಾಳು ಬರುತ್ತೆ ಅಲ್ವಾ ಅದು. ಹಾಗೆ ಮತ್ತೆ ಜಾರಲ್ಲಿ ಇರುವಂತದ್ದು ಒಂದು ತೂರ್ ದಾಲು, ಅದಾದ್ಮೇಲೆ ಅವಡೆಕಾಳು, ಹಾಗೆ ಇನ್ನೊಂದು ಮೂಂಗ್ ದಾಲ್. ಶಾಪಿಂಗ್ ಮಾಡುವಾಗ ಏನ್ ಮಾಡ್ತೀನಿ ಅಂತಂದ್ರೆ ನಾನು ಎಲ್ಲದನ್ನು ಕೂಡ ಒಂದೇ ಸಲ ತರ್ತೀನಿ. ಯಾಕಂದ್ರೆ ಇವಾಗ ಇದು ಕಡಲೆಕಾಳು ತೋರಿಸ್ತಿದೀನಿ ಅಲ್ವಾ? ಇದು ಇವಾಗ ಇದ್ರೆ ನೆಕ್ಸ್ಟ್ ಟೈಮ್ ಹೋಗುವಾಗ ಏನಾಗತ್ತೆ ಅಂತಂದ್ರೆ ಅದು ಖಾಲಿಯಾಗಿರುತ್ತೆ. ಖಾಲಿ ಆಯ್ತು ಅಂದ್ರೆ ಮತ್ತೆ ಸಿಗೋದೇ ಇಲ್ಲ. 1 ಮಂತ್, 2 ಮಂತ್ ವೇಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ತಗೊಂಡ್ ಬರುವಾಗ್ಲೇ ಒಂದು 2 ಪ್ಯಾಕೆಟ್ಸ್ ತಗೊಂಡ್ ಬರ್ತೀನಿ. ಎಲ್ಲಾದ್ರೂ ಜಾರಲ್ಲಿ ಇದ್ರೂ ಕೂಡ ಒಂದ್ ಎಕ್ಸ್ಟ್ರಾ ಪ್ಯಾಕೆಟೇ ತಗೊಂಡ್ ಬಂದಿರ್ತೀನಿ. ಇನ್ ಕೇಸ್ ಎಲ್ಲಾದ್ರೂ ಇಲ್ಲ ಅಂತಂದ್ರೆ ಮತ್ತೆ ಅದಕ್ಕೋಸ್ಕರ ಕಾಯ್ಬೇಕಲ್ಲ ಅಂತ ಹೇಳಿ. ಹಾಗೆ ರೈಸ್ ಸಹ ನಾವು ಬಾಸ್ಮತಿ ರೈಸ್ ಸಿಗತ್ತೆ, ಹಾಗೆ ರೆಡ್ ರೈಸ್ ಸಿಗತ್ತೆ, ಬಾಯ್ಲ್ಡ್ ರೈಸ್ ಎಲ್ಲ ಸಿಗತ್ತೆ. ನಾನು ಬಾಸ್ಮತಿ ರೈಸ್ ಅನ್ನ ಯೂಸ್ ಮಾಡ್ತೀನಲ್ವಾ, ಅದನ್ನು ಕೂಡ ಹಾಗೆ 2 ಪ್ಯಾಕೆಟ್ ಎಲ್ಲ ತಂದು ಇಟ್ಕೊಳ್ತೀನಿ. ಮತ್ತೆ ನಾನು ತಂದಿರುವಂತಹ ಬೇಳೆ ಎಲ್ಲ ಹೀಗೆ ಜಾರಲ್ಲಿ ಹಾಕಿಟ್ಟಿರ್ತೀನಿ. ಯಾಕಂದ್ರೆ ಇದು ಈಸಿ ಆಗ್ಲಿ ಅಂತ ಹೇಳಿ. ಇಲ್ಲಿ ನೀವು ನೋಡ್ಬಹುದು, ನಾನು ಡಬಲ್ ಟೇಪ್ ಗಮ್ ಹಾಕಿ ಅದ್ರ ಮೇಲೆ ಬರ್ದಿದ್ದೀನಿ ತೂರ್ ದಾಲ್, ಹಾಗೆ ಯೆಲ್ಲೋ ಮೂಂಗ್ ದಾಲ್, ಅದನ್ನೆಲ್ಲ ಬರ್ದಿಟ್ಟಿದ್ದೀನಿ. ಇಲ್ಲಿ ಇದಕ್ಕೆಲ್ಲ ಬೀನ್ಸ್ ಅಂತಾನೆ ಕರೀತಾರೆ. ಎಲ್ಲದಕ್ಕೂ ಕೂಡ ದಾಲ್ ಪ್ಯಾಕೆಟ್ಸ್‌ಗೆಲ್ಲ ದಾಲ್ ಎಲ್ಲದಕ್ಕೂ ಕೂಡ ಬೀನ್ಸ್ ಅಂತ ಕರೀತಾರೆ. ಹಾಗೆ ನಾನು ಎಲ್ಲದನ್ನು ಪರ್ಚೇಸ್ ಮಾಡಿ ಈ ಜಾರಿಗೆ ಹಾಕಿ ಇಟ್ಟು, ನಂತರ ಏನ್ ಮಾಡ್ತೀನಿ ಅಂತಂದ್ರೆ ಮೇಲೆ ಸ್ವಲ್ಪ ಇದು ಲವಂಗ ಬರುತ್ತೆ ಅಲ್ವಾ? ಅದನ್ನ, ಇಲ್ಲಾಂತಂದ್ರೆ ಪಲಾವ್ ಎಲೆ ಬರುತ್ತೆ ಅಲ್ವಾ? ಅದನ್ನ ಹಾಕಿಟ್ಟಿರ್ತೀನಿ. ಯಾಕಂದ್ರೆ ಮತ್ತೆ ತುಂಬಾ ದಿನ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಇದೆಲ್ಲ ಬರುತ್ತೆ, ಹುಳ ಎಲ್ಲ ಆಗತ್ತೆ ಅಲ್ವಾ? ಅದಕ್ಕೋಸ್ಕರ ಹಾಗೆ ಮಾಡಿರ್ತೀನಿ. ಇವಾಗ ವಿಡಿಯೋಕ್ಕೋಸ್ಕರ ಅದನ್ನೆಲ್ಲ ತೆಗ್ದಿಟ್ಟಿದ್ದೀನಿ. ಆಮೇಲೆ ಅನ್ಕೋಬೇಡಿ ನೀವ್ ಹೇಳ್ತಿದ್ದೀರಿ ಹಾಗೆ ಮಾಡಿಲ್ಲ ಅಂತ ಹೇಳಿ. ವಿಡಿಯೋ ಮಾಡೋದಕ್ಕೋಸ್ಕರ ನಾನು ಅದನ್ನ ತೆಗ್ದಿದ್ದೆ ಅಷ್ಟೇ. ಅದಾದ್ಮೇಲೆ ನಿಮ್ಗೆ ನಾನ್ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನನ್ನತ್ರ ನಾನ್ ಎಷ್ಟು ಜಾರ್ ಮಾಡಿದೀನಿ, ಯಾವ್ದೆಲ್ಲ ಹಾಕಿಟ್ಟಿದ್ದೀನಿ ಅಂತ ಹೇಳಿ. ಇಲ್ಲಿ ನೀವು ನೋಡ್ಬೋದು, ನಾನು ಇದನ್ನ ಮಸೂರ್ ದಾಲನ್ನ ತುಂಬಾ ಜಾಸ್ತಿ ಏನು ಯೂಸ್ ಮಾಡಲ್ಲ. ನಾನ್ ತೂರ್ ದಾಲ್ ಜಾಸ್ತಿ ಯೂಸ್ ಮಾಡ್ತೀನಿ. ಹಾಗೆ ಈ ಕಡಲೆಕಾಳು ಯಾಕೆ ಯೂಸ್ ಮಾಡ್ತೀನಿ ಅಂತಂದ್ರೆ ಇದನ್ನ ಸೋಕ್ ಮಾಡಿ ಸ್ಪ್ರೌಟ್ಸ್ ಮಾಡ್ತೀನಿ. ಅದಾದ್ಮೇಲೆ ಮೂಂಗ್ ದಾಲ್ ಸಹ ನಾನ್ ಜಾಸ್ತಿ ಯೂಸ್ ಮಾಡ್ತೀನಿ. ಆಮೇಲೆ ಸಲಾಡ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತೀನಿ. ಇದು ವೈಟ್ ಚೋಲೆ ಸಹ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಅಲಸಂದೆ ಕಾಳು ಜಾಸ್ತಿ ಯೂಸ್ ಮಾಡಲ್ಲ. ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಜಾಸ್ತಿ ತಿಂದ್ರೆ ಅಲಸಂದೆ ಕಾಳು. ಹಾಗಾಗಿ ಅದು ಫುಲ್ ಇದೆ. ಆ ಬಾಟಲ್ ಫುಲ್ ಇದೆ. ಇನ್ನು ಒಂದು ಪ್ಯಾಕೆಟ್ ಕೂಡ ಇದೆ ಎಕ್ಸ್ಟ್ರಾ. ಆದ್ರೂ ಕೂಡ ಅಲ್ಲೇ ಇಟ್ಟಿದ್ದೀನಿ. ಅದ್ರಿದು ಬೆಳಿಗ್ಗೆ ಬ್ರೇಕ್‌ಫಾಸ್ಟಿಗೆಲ್ಲ ಮಾಡ್ಬೋದು. ಅದ್ರ ಜೊತೆ ರೈಸ್ ಹಾಕಿ, ಕಾಯಿ, ಬೆಲ್ಲ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಅಲಸಂದೆ ಕಾಳು. ನಮ್ಮೂರ್ ಕಡೆ ಎಲ್ಲ ಮಾಡ್ತಾರೆ. ನಮ್ಮಮ್ಮ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾರೆ ಅದನ್ನ. ಹಾಗೆ ಇದು ತೂರ್ ದಾಲ್. ತೂರ್ ದಾಲ್ ಮಾತ್ರ ಯಾವಾಗ್ಲೂ ಎಲ್ರೂ ಯೂಸ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ನಾನು. ನಾನು ಕೂಡ ರಸಂ ಮಾಡೋದಾದ್ರೂ ಹಾಕ್ತೀನಿ, ಹಾಗಾದ್ರೆ ಬೇಳೆ ಸಾರು ಮಾಡೋದಾದ್ರೂ ಹಾಕ್ತೀನಿ, ಆಮೇಲೆ ಹುಳಿ ಮಾಡೋದಾದ್ರೂ ಯಾವ್ದಾದ್ರು ಹುಳಿ ಮಾಡೋದಂದ್ರೂ ಇದೇ ಬೇಳೆನ ಬೇಯಿಸಿ ಹಾಕ್ತೀನಿ. ನನ್ಗ್ ಗೊತ್ತಿಲ್ಲ ಎಲ್ಲರೂ ಮಸೂರ್ ದಾಲ್ ಎಲ್ಲ ಯೂಸ್ ಮಾಡ್ತಾರ ಅಂತ ಹೇಳಿ. ಬಟ್ ನಾನ್ ಮಾತ್ರ ಯೂಸ್ ಮಾಡೋದು ಈ ತೊಗರಿ ಬೇಳೆ ಮಾತ್ರನೇ. ಹಾಗೆ ಇದು ಬಂದು ಅಲಸಂದೆ ಕಾಳು ಬಂದು ನಾನು ಹೀಗೆ ಎಲ್ಲಾದ್ರೂ ಸಾಂಬಾರ್ ಮಾಡುವಾಗ ನೆನ್ಸಿಟ್ಟು ಹಾಕ್ತೀನಿ. ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾತ್ರ, ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅವಾಯ್ಡ್ ಮಾಡ್ತೀನಿ ಸ್ವಲ್ಪ ತಿನ್ನೋದನ್ನ. ಎಲ್ಲೋ ಮುಂಗ್ ಬಂದು ಅದನ್ನು ಸಹ ನಾನು ಹೆಸರು ಬೇಳೆನೂ ಕೂಡ ತುಂಬಾ ಜಾಸ್ತಿ ಯೂಸ್ ಮಾಡ್ತೀನಿ ಬ್ರೇಕ್‌ಫಾಸ್ಟ್ ಮಾಡುವಾಗ. ಇಲ್ಲಾಂದ್ರೆ ಇದು ಬೇಳೆ ಸಾರು ಮಾಡುವಾಗ ತೊಗರಿ ಬೇಳೆ, ಮಸೂರ್ ದಾಲ್ ಬರುತ್ತಲ್ವಾ ಅದು, ಮತ್ತೆ ಹಾಗೆ ಈ ಹೆಸರು ಬೇಳೆನ ಎಲ್ಲ ಮಿಕ್ಸ್ ಮಾಡಿ ಅದರಿಂದ ಕೂಡ ನಾನು ದಾಲ್ ಎಲ್ಲ ಮಾಡ್ತೀನಿ. ಬೇಳೆ ಸಾರು ಮಾಡ್ತೀನಿ. ಅದು ಕೂಡ ಚೆನ್ನಾಗಾಗತ್ತೆ. ಬೇರೆ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತೀನಿ ಗ್ರೋಸರಿ ಶಾಪಿಂಗಿಗೆ ಹೋದಾಗ ಹೇಗೆ ಗ್ರೋಸರಿ ಶಾಪಿಂಗ್ ಮಾಡ್ತೀವಿ, ಏನೆಲ್ಲ ಐಟಮ್ಸ್ ಇರುತ್ತೆ ಅಲ್ಲಿ ಅನ್ನೋದನ್ನ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನಿಮ್ಗೆ ಯಾವ್ದಾದ್ರು ವಿಡಿಯೋ ನೋಡ್ಬೇಕು ಅನ್ಸಿದ್ರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ. ನಾನು ಟ್ರೈ ಮಾಡ್ತೀನಿ ಆ ವಿಡಿಯೋನ ಮಾಡೋದಕ್ಕೆ. ಹಾಗೆ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ. ಯಾಕಂದ್ರೆ ನಾನು ಇನ್ನೂ ಜಸ್ಟ್ ಚಾನೆಲ್ ಅನ್ನ ಓಪನ್ ಮಾಡಿರೋದ್ರಿಂದ ನೀವು ಸಪೋರ್ಟ್ ಮಾಡಿದ್ರೆ ನಾನು ಖಂಡಿತವಾಗಿಯೂ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ ಅನ್ನ ಹಾಕ್ಬಹುದು. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.